ಅಮ್ಮ ಅಮ್ಮ ಹೆಂಗನ ಸೆನಕ್ ನಡೀತೀಯಳಮ್ಮ ನಡೆದಾಡ್ತೀಯ ಹೆಂಗಾತ ಸೆನಕ್ ಆದತ್ತ ಯಾಕಮ್ಮ ಯಾಕೆ ಕಾಪಾಡಿ ಸಿಟ್ಟು ಮಾಡ್ಕೊಂಡಿದ್ಯಾ ಅಮ್ಮ ಅವಳು ಫೋನ್ ಮಾಡಿ ಮಾತಾಡಿಳು ನಾನು ನಮ್ಮ ಮದು ಫೋನ ನೀರೈಕೆ ಮಕ್ಕೋಗಿದ್ದ ಎತ್ತದೆ ಅದಕ್ಕೇನೆ ಯಾವಳೆ ನೀನು ಹಂಗೆ ಹಿಂಗೆ ಅಂತ ಮಾತಾಡಿಳು ನನ್ನ ತಮ್ಮನ ಬಗ್ಗೆ ಯಾವಳೆ ನೀನು ನನ್ನ ಗಂಡನ ಫೋನ ಮಾತಾಡ್ತಾ ಇದೆಯಲ್ಲ ಹಂಗೆ ಹಿಂಗೆ ಅಂದ್ಲು ಅದಕ್ಕೆ ನೀನು ಯಾರೇ ಫಸ್ಟ್ ಅಂತ ಹೇಳಿ ಆವಾಜ್ ಹಾಕಿದ್ದೀನಿ ಅದಕ್ಕೆ ನಾನು ಮಾತಾಡಿದ್ನಿ ಎಂಬುದು ಅವಳಿಗೆ ಗೊತ್ತಿಲ್ಲ ನನಗೆ ಮಾತು ಗೊತ್ತಾವೆ ಮಾತಾಡ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ ಫೋನ್ ಮಾಡಿ ಅವಳು ಯಾರ ಅನ್ಕೊಂಡು ಯಾವುದೋ ಹುಡುಗಿ ಜೊತೆ ಮಾತಾಡ್ಕೊಂಡು ಇದ್ದಾನೆ ಹುಡುಗಿ ಅಂತ ಅನ್ಕೊಂಡು ನನ್ನ ಮೇಲೆ ಜೋರ್ ಮಾಡ್ತಿದ್ಲು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ದಾಡಿ ಬರ್ತೀನಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ಲು ಕಣಮ್ಮ ಕೊಡ್ಲೇಳು ಕೊಡೋದೇ ಬೇಕಾಗಿರೋದು ನನ್ನ ಮಗ್ಗೆ ಎಲ್ಲ ಬೇರೆ ಕಡೆಗೆ ತಂದು ಮಾಡ್ತೀವಿ ಒಳ್ಳೆ ಸಂಬಂಧ ತತ್ತೀವಿ ಗೊತ್ತಾಯ್ತು ನಮಗೆ ತೋರೋದ ಬಾ ಹೋಗೋಣ ಅವಳ ಮುಂದೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಬೇಕು ಅವಾಗ ಗೊತ್ತಾಗುತ್ತಾಳಿ ಬಾ ಹೋಗಿ ನಾಳೆ ಸರಿಯಾಗಿ ಗಲಾಟೆ ಮಾಡ್ಬರೋನಲ್ಲಿ ಅವಳೆ ಬರ್ತಾಳೆ ಅಂತೇಳಿ ಹೇಳ್ದಲ್ಲ ಸುಮ್ಮನೆ ಬರಲೇಳು ಅವಳೆ ಬರಲಿ ಅವಳೆ ಬಂದಮೇಲೆ ಮಾತಾಡೋಕ್ಕಾಗುತ್ತೆ ಅಲ್ಲ ನಾನು ಕರಿಬೇಕಿಲ್ಲ ಅವಳು ಫೋನ್ ಮಾಡಿದಾಗ ಹೋಗು ಎಂತ ಕೆಲಸ ಮಾಡ್ಕೊಂಡಿದ್ಯಾ ಇನ್ನು ಯಾತ ಮಾಡ್ತಿದ್ದೆ ಕಣಮ್ಮ ನೀರಕ್ಕೆ ಮಕ್ಕ ಇದ್ದಾಗ ಮೋದು ನಾನೇ ಎತ್ತದೆ ಯಾವುದೋ ಫೋನ್ ಬರ್ತೈತೆ ಅಂತ ಎತ್ತದೆ ಮಾತಾಡೋಣ ಅಂತೇಳಿ ಅದಂದೆ ನೀನು ಯಾರು ಹೇಳೆ ಹಂಗೆ ಹಿಂಗೆ ಯಾವಳೆ ನನ್ನ ಗಂಡನ ಜೊತೆಗಿರಳು ನೀನು ನನ್ನ ಗಂಡನ ಫೋನ್ ಎತ್ತಿದ್ಯಾ ಹಂಗೆ ಹಿಂಗೆ ಅಂತ ಜೋರು ಮಾಡಿಳು ಅದಕ್ಕೇನೆ ಬರ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಏನು ಅವಾಜ್ ಹಾಕಳು ಫೋನ್ನಾಗೆ ತಡಿಯೋ ಬರ್ತೀನಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವಾಜ್ ಹಾಕಳು ಚೆನ್ನಾಗಿದೆಯಾ ಅಂಬೋದು ಗೊತ್ತಿಲ್ವಲ್ಲ ಅದಕ್ಕೆ ಬರಲಿಲ್ಲ ನಾನು ಸರಿಯಾಗಿ ಹಿಡ್ಕೊಂಡು ಬಡ್ದ್ಬಿಡ್ತೀನಿ ನಾನು ಕಾತ್ ಕಾಡಿದ್ದೀನಿ ಇಲ್ಲಿ ಬರಲಿ ಅಂತ ಅವಳು ನನಗೆ ಹೆಂಗೆಲ್ಲ ಬೈದಳ್ಕಣು ಮಾಡ್ದವಳೆ ಕಣು ಒದ್ದವಳೆ ನನಗೆ ಇವಳು ಕಷ್ಟ ಮಾಡಿದಳು ಮನೆ ಕೆಟ್ಟಿರತ್ತಾಗೆಲ್ಲ ಮಾಡ್ಕೊಂತಾಳೆ ಅಂತಾಳು ಇಂತಾಳು ಅಂತ ನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡಿಯಾಳು ಎಷ್ಟು ಅದಿಷ್ಟನಿದ್ದೀನಿ ಗೊತ್ತೇ ಅವಳು ತಗಿ ಬರಲಿ ಇಲ್ಲಿ ಬಂದ್ಮೇಲೆ ಅವಳು ಸರಿಯಾಗಿ ಮಾಡ್ತೀನಿ ಬರಲಿ ಅಂತ ಕಾತ್ ಕಾಣಿದ್ದೀನಿ ಕಣು ಬಂದ್ಬಿಟ್ರೆ ಅವಳಿಗೆ ಏನಿಲ್ಲ ಸರಿಯಾಗಿ ಜಾಡಿಸ್ಬಿಡ್ತೀನಿ ಏನೋ ತಿಳ್ಕೊಬಿಟ್ಟವಳೆ ಥೂ ಎಲ್ಲ ಒಳ್ಳೆ ಇದ್ರಂತ ಹಾಳಾಗಿ ಅವಳೆ ಎಲ್ಲಾನ ಥೂ ನನಗೇನ ಸರ್ ಬರಲ್ಲಪ್ಪ ಅವಳು ಬುದ್ಧಿ ಬರಲಿ ತಡಿ ನೀನು ನೋಡಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ ಅವಾಗ ಅವಳೇ ಶಾಕ್ ಆಗಿಬಿಡ್ತಾಳೆ ನೀನು ನೋಡಿ ಅವಳು ಮಾತಾಡೋದೇ ಇಲ್ಲ ಸುಮ್ಮನೆ ಘರ ಬಡ್ದಾರಾಗ ನಿಂತ್ಕೊಬಿಡ್ತಾಳೆ ಬರಲಿ ಬತ್ತಾಳೆ ಬತ್ತೀನಿ ಅಂತ ಹೇಳವಳ ಬತ್ತೀನಿ ತಡಿಯ ಯಾವಳೆ ನೀನು ಹಂಗೆ ಹಿಂಗೆ ಏಯ್ ನಾನು ಮಧುರ ಮನೆಗೆ ಇದೆ ನೀನು ಯಾರು ಹೇಳೋ ಅಂತ ನಾನು ಅವ್ರು ಹೆಂಡ್ತಿ ಹಂಗೆ ಹಿಂಗೆ ಯಾವಳೆ ನೀನು ಬತ್ತೀನಿ ತಡಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನು ಹಂಗೆ ರಾಮ 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 ಅವಾಜ್ ಹಾಕಿದ್ಲು ಅನ್ಬೇಡ ಈಗ ದೇವ್ರದಾಗಿದ್ದಾನ ದಿನದಿನಕ್ಕೂ ನಂತರ ಚೆನ್ನಾಗಿ ಆಗ್ಬಿಟ್ಟಮ್ಮ ಸಾಕು ಇಷ್ಟು ಮಟ್ಟಿಗೆ ನಡಿಯಂಗಾಗಿ ಓಡಾಡಂಗಾಗಿ ಮಾತಾಡಂಗಾಗಿ ಚೆನ್ನಾಗಿ ಆದಲ್ಲ ಅಷ್ಟೇ ಸಾಕು ದೇವ್ರದಾಗಿದ್ದಾನ ಚೆನ್ನಾಗಿ ಆಗ್ಬಿಟ್ಟೆ ನನಗೆ ಅದೇ ಒಂಥರ ಇವಾಗ ಒಂಥರ ಸಮಾಧಾನ ಎಷ್ಟೋ ಚೆನ್ನಾಗಿ ಆಗಿರೋದಕ್ಕೆ ನನಗೊಂಥರ ಏನೋ ಸಮಾಧಾನ ಆದಂಗೆ ಆಗುತ್ತೆ ಆಮೇಲೆ ನೀನು ಚೆನ್ನಾಗಿರೋದು ನನಗೆ ಅರ್ಧ ಧೈರ್ಯ ನೀನೇನು ತಲೆ ಕೆಡಿಸ್ಕೊಬೇಡ ಅವಳು ಏನು ಮಾತಾಡಲಿ ಅದು ಏನು ಮಾಡ್ತಾಳೆ ಮಾಡಲಿ ಗೊತ್ತಾಗುತ್ತೆ ತಡಿ ನೋಡೋಣ ಒಂದು 2 ದಿನ ಸುಧಾರ್ಸೋಣ ನೋಡೋಣ ತಡಿ ಅಯ್ಯೋ ಇಲ್ಲೋಡಕ್ಕ ನಮ್ಮ ಮಾಲಕ್ಕನ್ನು ನೋಡಿಬಿಟ್ರೆ ಅವಳು ಮಾತಾಡೋದೇ ಇಲ್ಲ ಕಣೆ ಅವಳಿಗೇನೋ ಅಂತಾರೆ ಇವಾಗ ಅವಳಿಗೆ ಅನುಮಾನ ಬಂದುಬಿಟ್ಟೈತೆ ಯಾರ ಜೊತೆಗೋ ಬೇರೆ ಹುಡುಗಿ ಜೊತೆಗೆ ಮಾತಾಡ್ತಾ ಇದ್ದಾನೆ ಬೇರೆ ಹುಡುಗಿ ಮಾತಾಡಿದಾಳೆ ಯಾರಿರ್ಬೋದು ಇವಾಗ ಅಂತ ಅವಳ ಮನಸ್ಸಿನ ಬಂದೈತೆ ಪಾಪ ಅವಳು ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಎಂಬುದಾದ್ರೆ ನಮ್ಮ ಮನೆ ಒಳಗೆ ಬಿಡಕ ಇಲ್ಲ ಅಂತಂದರೆ ಇಲ್ಲ ಈಗ ಮದುವೆ ಆದೇಡ್ಕೆ ನಿನ್ನ ಜೀವನ ಹಾಳು ಮಾಡ್ಕೊಂಬತ್ಕಿನ 1 ವರ್ಷ 2 ವರ್ಷ ಸುಧಾರ್ಸೋಣ ನೋಡೋಣ ಡೈವರ್ಸ್ ಪಾವರ್ಸ್ ಅಂತೇಳಿ ಒಟ್ಟು ಇದು ಮಾಡೋದು ಬೇಡ 1-2 ದಿನ ಸುಧಾರ್ಸನ್ ತಡಿ ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ ಬಂದವಳು ಏನು ಮಾತಾಡ್ತಾಳೆ ಇವಾಗ ಅವಳು ತಪ್ಪಾಗಿ ತಿಳ್ಕೊಂಡವಳೆ ನಮ್ಮ ಮಾಲು ಮಾತಾಡ್ತಾಳೆ ಎಂಬುದು ಗೊತ್ತಿಲ್ವಲ್ಲ ಅದಕ್ಕೆ ಅವಳಾಗಿ ಅವಳು ಚೆನ್ನಾಗಿರ್ತೀನಿ ಎಂಬ ತಕಲನು ಕರ್ಕೊಂಬರೋದು ಬೇಡ ಚೆನ್ನಾಗಿರ್ತೀನಿ ಅಂದರೆ ಕರ್ಕೊಂಬಂದು ನೀನು ಚೆನ್ನಾಗಿರಪ್ಪ ನಿನ್ನ ಜೀವನ ಹಾಳು ಮಾಡ್ಕೊಂಬೋದು ನಮ್ಗೆ ಇಷ್ಟ ಇಲ್ಲ ಸುಮ್ಮನೆ ಇವಾಗ ಹೆಂಗಲ್ಲ ಅಂದ್ರೂ ನೀನು 1 ತಿಂಗಳೇ ಸಂಸಾರ ಮಾಡೋ 2 ತಿಂಗಳೇ ಮಾಡೋ ಅಲ್ಲೇ 2ನೇ ಮದುವೆ ಅಂತಾರೆ 1 ವಾರನೇ ಮಾಡಿರ್ಲಿಲ್ಲ ಅಲ್ಲೇ 2ನೇ ಮದುವೆ ಅಂತಾರೆ ಅದಕ್ಕಾಗಿ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊಂಬಂದು ಬೇಡ ಅಂತ ನನಗೂ ನನ್ನ ಮಗಳಿಗೂ ಅದೇ ಇರೋದು ಕಣಪ್ಪ ಕರ್ಕೊಂಬ ಇಲ್ಲ ಸ್ವಲ್ಪ ದಿನ ಕರ್ಕೊಂಬಂದು ನೋಡೋಣ ಇವಾಗ ಬಿಸಿ ಬಿದ್ದಿರ್ತಾಳೆ ಅವಳು ಚೆನ್ನಾಗಿ ಎಲ್ಲ ಊರಾಗೆಲ್ಲ ಅಂತಾರಲ್ಲ ಗೊತ್ತಾಗಿರುತ್ತೆ ಇವಾಗ ಯಾರನ್ನೂ ಅನ್ಬಾರ್ದು ಇವಾಗ ಯಾರನ್ನಾದ್ರೂ ಅಂದರೆ ನನಗೆ ಮಕ್ಕಳು ತಿರುಗಿಸಿ ಅಂತಾರೆ ಯಾರನ್ನೂ ಅಂಬಕ್ಕೆ ಹೋಗ್ಬಾರ್ದು ಅಂತೇಳಿ ಅವಳಿಗೂ ಅರ್ಥ ಆಗಿರುತ್ತೆ ನೋಡೋಣ ತಡಿ ಬಂದದೇನು ಮಾತಾಡ್ತಾಳೆ ಅಂತ ಅವಳೇನ ಬರಲಿಲ್ಲ ನಾನಂತೂ ಸುಮ್ಮನೆ ಬಿಡಲ್ಲ ನನಗೆ ಬತ್ತಿರೋ ಸಿಟ್ಟಿಗೆ ನನಗೆ ಹೆಂಗೆ ಬಂದವಳು ಗೊತ್ತೇ ಬರಲಿಲ್ಲ ಬಂದಾಗ ನಾನಂತ ಅವಳು ದುಡ್ಡು ಇಟ್ಕೊಂಡು ಬರ್ತಾ ಬಡಿತೀನಿ ನಮ್ಮ ಅಮ್ಮನ ಅಲ್ಲಿಗೆ ಹೋಗೋಣ ಬಾರಮ್ಮ ಅಂತಂದೆ ಅಲ್ಲಿಗೆ ಹೋಗೋಣ ಬಾರಮ್ಮ ಅವ್ರ ಊರಿಗೆ ಸರಿಯಾಗಳನ್ನ ಜಾಡಿಸ್ಬರೋಣ ಸರಿಯಾಗಳನ್ನ ಜಾಡ್ ಸಿಕ್ಕು ಬರ್ತೀನಿ ಅಂತೇಳಿ ನಾನು ನಮ್ಮ ಅಮ್ಮಗೆ ಹೇಳ್ದೆ ನಮ್ಮಮ್ಮ ಏನು ಬೇಡ ಕಣಮ್ಮ ಏನು ಬೇಡ 1-2 ದಿನ ಸುಧಾರ್ಸೋಣ ಅಂತಂತು ನನ್ನ ಮಮ್ಮಗೆ ಹೇಳ್ದೆ ಅಲ್ಲಿಗೆ ಹೋಗಿ ಸರಿಯಾಗಿ ಜಾಡಿಸ್ಬರೋಣ ಅವಳಿಗೆ ಅಂತ ಕದ್ದು ಬಿಟ್ಟಾಳು ನಮ್ಮ ಅಕ್ಕ ಅಂತೂ ಬರ್ಲಿ ಬತ್ತೀನಿ ಅಂದ್ಲೇನು ಗೊತ್ತೀನಿ ತಡಿಯೇ ಅದ್ಯಾರು ಮರ್ಯಾದೆ ನನ್ನ ಮರ್ಯಾದೆ ಹೆಂಗೆ ತೆಗ್ದೋದ್ಲ ಅವ್ರ ಅಮ್ಮಯ್ಯ ನೀನು ಯಾವೇ ನಾನು ಹೆಂಡ್ತಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನೀನು ಯಾವಳೆ ಅಂತ ಹೇಳಿ ಅಯ್ಯೋ ಬೇಡ ಮಾತಾಡಿದ್ಲು ಅಂದ್ಬೇಡ ಹಂಗೆ ಮಾತಾಡಲಿಲ್ಲ ಅದಕ್ಕೆ ನಾನು ಹೇಳಿಲ್ಲ
ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾಡ್ಕಣೆ ಅಂತ ನಾನು ಅವಳಿಗೆ ಹೇಳೇ ಇಲ್ಲ. ನನ್ನ ವಯಸ್ಸನ್ನು ಅವಳಿಗೆ ಗೊತ್ತಿರಲ್ಲ. ಅವಳೇನು ಅಂದ್ಕೊಂಡಿರ್ತಾಳೆ ಇವಳಿಗೆಲ್ಲ ಮಾತಾಡೋಕೆ ಬರುತ್ತೆ, ಇವಳೆಲ್ಲ ಓಡಾಡ್ತಾಳೆ, ಇಷ್ಟು ಬೇಗ ಇನ್ನೆಲ್ಲ ಓಡಾಡ್ತಾಳೆ, ಅವಳು ಚೆನ್ನಾಗಿ ಆಗೋದೇ ಇಲ್ಲ ಅಂತ ಅವಳು ಅಂದ್ಕೊಂಡಿದ್ಲು. ಇವಾಗ ನೀನೇನು ಚೆನ್ನಾಗಿರೋದು ನೋಡಿ ಅವಳಿಗೆ ಸಾಕಾಗ್ಬಿಡುತ್ತೆ. ಎಲ್ಲ ವಿಷಯ ಹೇಳಿರ್ತಾಳೆ, ಅಪ್ಪ ಅಮ್ಮನ ತಗೋ, ತಮ್ಮನ ತಗೋ, ಅಕ್ಕನ ತಗೋ ಎಲ್ಲ ಹೇಳಿರ್ತಾಳೆ, ಎಲ್ಲರ ತಗೋನೋ ತಂಗಿ ತಗೋ ಎಲ್ಲರ ತಗೋ ಹೇಳಿರ್ತಾಳೆ ಅಂತ ಇವಾಗ ಗೊತ್ತಾಗಿರುತ್ತೆ ಅವಳಿಗೆ ವಿಷಯ. ತಡಿ ಇವಾಗ ನೋಡವಳು ಸರಿಯಾಗಿ ಇದು ಮಾಡ್ತಾಳೆ, ಸರಿಯಾಗಿ ಆಗುತ್ತೆ. ಅವಳು ನೋಡಲಿ, ನಮ್ಮ ಮಾಲಕ್ಕೂ ನೋಡ್ದಟ್ಕೆ ಅವಳು ಏನಿಲ್ಲ. ಅವಳಿಗೆ ಹೇಳಲು ಮೇಲೆ ಪೀಜ್ ಹೋಗ್ತಾಳೆ. ಅಯ್ಯೋ ಎಲ್ಲ ಹೇಳೇಳೇನೋ, ನಾನು ಬೈತಿರೋದೆಲ್ಲ ಹೇಳಿರ್ತಾಳೆ ಅಂತ ಹೇಳಿ ಎಷ್ಟು ಭಯ ಪಟ್ಕೊಂತಾಳೋ ಏನೋ. ಅದು ಎಡಿ ನೋಡ್ಬೇಕು, ತಡಿ ನೋಡೋಣ. ಅದಿಲ್ಲೇನು ಮಾಡ್ತಾಳೆ ನೋಡೋಣ, ಬರಲಿ ಇಲ್ಲಿ ಬಂದಾಗ ನೋಡ್ಕೊಂಬ. ನಾವ್ಯಾಕೆ ಹೆದರ್ಕೊಂಬಂಥದ್ದೇನಾಯ್ತು, ನಾವೇನಂತದ್ದು ಮಾಡಿಲ್ಲ. ಅವಳಿನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಹೊರ್ತೂ ನಾವೇನಂತದ್ದು ಮಾಡಿಲ್ಲ ಅವಳಿಗೆ. ಅದಕ್ಕೆ ಕಣೆ ನಾನು ಏನೂ ಹೇಳಲಿಲ್ಲ, ನಾನು ಮಾಲು ಮಾತಾಡ್ತಾ ಇರೋದಂತ ನಾನು ಏನೂ ಹೇಳಲಿಲ್ಲ. ಯಾರೇ ನೀನು, ನನ್ನ ಗಂಡ ಏನು ನಿನ್ನ ಇಟ್ಕೊಂಡಿರೋದ, ಏನು ಮದುವೆ ಆಗಿರೋದ ಅಂತ ಏನೋ ಬಾ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ. ಬಾ ಇಲ್ಲಿ ಗೊತ್ತಾಗುತ್ತೆ ಏನೋನ, ಅದು ಯಾರು ಮಾತಾಡಿದ್ದು ಏನೋ ಅಂತ ಮನೆ ತಕ್ಕ ಬಾರಿ ಗೊತ್ತಾಗುತ್ತೆ ಅಂತ ಹೇಳಿದ್ದೀನಿ. ಸರಿಯಾಗಿ ತಲೆಯ ಕೂಡ ಬಿಡ್ಕೊಂಡಿರ್ತಾಳೆ ಕಣೆ ನಮ್ಮ ಮಾಲು, ಸರಿಯಾಗಿ ಹೇಳಿದ್ಲು. ಅವಳು ಹೇಳಿಲ್ಲದ್ದೇ ವಾಸಿ ಆಯ್ತು ಸುಮ್ಮನೀರು. ಇವಾಗ ತಲೆಯಾಗ ಸರಿಯಾಗಿ ಉಳ ಬಿಡ್ಕೊಂಡಿರ್ತಾಳೆ. ಯಾರು ಮಾತಾಡಿದ್ದು ಅಂತ. ನಿನ್ನ ವಯಸ್ಸಾದರೆ ಅವಳಿಗೆ ಗೊತ್ತು, ನನ್ನ ವಯಸ್ಸಾದ್ರೆ ಗೊತ್ತು ಯಾರು ಮಾತಾಡಿದ್ದು ಅಂತೇಳಿ. ಆದರೆ ಇವಾಗ ಇವಳು ಮಾತಾಡಿರೋದು ಅಂತ ಗೊತ್ತಿಲ್ಲ. ಏನಾರ ಕಂಡಿಡಿತಾಳೆ, ಆದ್ರೂ ಗೊತ್ತಾಗಲ್ಲ. ಹೆಂಗೆ ಇಷ್ಟು ಬೇಗ ಹೆಂಗೆಲ್ಲಿ ಚೆನ್ನಾಗಿ ಆಗ್ತಾಳೆ. ಹಾಸಿಗೆ ಹಿಡ್ದಾಳು, ಮಾತಾಡ್ತಿರ್ಲಿಲ್ಲ, ಏನಿಲ್ಲ, ಸುಮ್ಮನೆ ನೋಡಾಳು, ಎದ್ದಾಳ್ತಿರ್ಲಿಲ್ಲ, ಕೂಕಂತಿರ್ಲಿಲ್ಲ ಅಂತವಳು ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅಂತ ಅಂದ್ಕೊಂತಾಳವಳು. ಅವಳಿಗೆ ಗೊತ್ತಾಗಲ್ಲ, ಏನೇ ಅಂದರೂ ಗೊತ್ತಾಗಲ್ಲ. ರಿಯಾಕ್ಟ್ ತಲೆಯ ಕೂಡ ಬಿಟ್ಟವಳಿವ ನಮ್ಮ ಮಾಳು. ಬರಲಿ ಅವಳು, ನನ್ನ ಕೈ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಸಿಗಲಿ, ಅವಳು ಬಂದಿಲ್ಲ, ನನ್ನ ಕೈ ಸಿಗಬೇಕು. ಅವಾಗ ಮಾತಾಡ್ತೀನಿ, ಈಗ ಮಾತಾಡಲ್ಲ, ಅವಾಗ ಮಾತಾಡ್ತೀನಿ. ಹೆಂಗ ದೇವ್ರದ್ದು ಐದಿಂದ ಇವತ್ತು ಅವನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಇವತ್ತು ಏನಾದ್ರೂ ಹೋಗ್ಲೇಬೇಕು ಕಣಮ್ಮ. ಕಣಮ್ಮ ಹೋಗ್ಲೇಬೇಕು, ಇವತ್ತು ಬೇರೆ ನಡೆದಾಡ್ತಾ ಇದೆಯಾ, ನಾನು ಹೇಳಿಲ್ಲ. ಆ ತಾಯಿ ಹಂಗೆ ಬಂದು ಹೇಳಿತ್ತು ನನ್ನ ಕನಸ್ನಾಗೆ, ಈ ಶುಕ್ರವಾರ ಬರೋ ಅಷ್ಟೊತ್ತಿಗೆ ನಿನ್ನ ಮಗಳು ಎದ್ದೋಡಾಡ್ತಾಳೆ ಕಣ ಅಂತ ಹೇಳ್ದಂಗೆ ಆಯ್ತು. ಹಂಗೆ ಆಯಿತು ನೋಡಿ, ಕನಸ್ನಾಗ ಬಂದು ಹೇಳಿದ್ದು ನಿಜ ಆಯಿತು. ಯಾವತ್ತು ನನಗೆ ನೋಡಿ ಸುಳ್ಳಾಗಲಿಲ್ಲ. ಬಿಡು, ನನಗೆ ಭಾಳ ನಂಬಿಕೆ ಐತಿ. ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ, ಇದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು ನೋಡಮ್ಮ. ಹೆಂಗ ದೇವರಿಂದ ನೀನು ಚೆನ್ನಾಗಿದೆಯಾ, ಅವಳು ಬರಲಿ, ಅವಳು ಬಂದಾಗ ಅವಳೇ ಇರಲಿ, ಅವಳು ಇಲ್ಲಿ ಒಂದಿನ ಕಾಯಿಸೋಣ. ಫಸ್ಟ್ ನೀವು ದೇವಸ್ಥಾನಕ್ಕೆ ಹೋಗ್ರಿ, ಆಮೇಲೆ ಬೇಕಾದ್ರೆ ನೋಡ್ಕೊಂಬನ. ಅಲ್ಲ ಹೋಗೋದಂತೆ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಮಾಡ್ಕೊರ್ಬೇಕು. ನಾನು ಹಿಂಗೆ ನಡೆದಾಡ್ತಾ ಇದ್ದೀನಿ ಅಂತಂದರೆ ನೋಡು, ನಾವು ಹೋಗೋ ಅಷ್ಟೊತ್ತಿಗೆ 5 ವಾರಕ್ಕೆ ಚೆನ್ನಾಗಿ ಆಗ್ಬಿಟ್ಟೆ. ನಾನು ಹೋಗ್ತಾ ಇರ್ತೀನಿ ಯಾವಾಗ್ಲೂ. ಇನ್ಮೇಲಿಂದ ತಿಂಗಳಿಗೆ ಒಂದು 2-3 ಸತಿ ಆದರೂ ಹೋಗಿ ದರ್ಶನ ಮಾಡಿಕೊಂಡು ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿಗೆಲ್ಲ ಹೋಗ್ತಾ ನಡ್ಕೊಂಡು ಇರ್ತೀನಿ. ನಾನು ಹೆಂಗಿದ್ದವಳು, ನಾನು ಹೆಂಗಾಗಿದ್ದೀನಿ ನನಗೆಲ್ಲ ಅರ್ಥ ಆಗೋದಾದ್ರೆ ಮಾತಾಡೋಕೆ ಬರ್ತಿರ್ಲಿಲ್ಲ. ನನ್ನ ಕಷ್ಟ ಹೇಳ್ಬಾರ್ದು, ಯಾಕೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿರ್ಲಿಲ್ಲ. ಯಪ್ಪ ಇವಾಗ ನೋಡಿ ನಾನು 40 ಮನಸ್ತಿ ಆದ್ನಲ್ಲ, ನಾನು ಹಿಂಗೆ ಆಗ್ತೀನ, ನಾನು ಹಿಂಗೆ ಇರಬೇಕಾಗಿತ್ತಲ್ಲೇ ಅನ್ಸೋದು ನನಗಂತೂ ಭಾಳ ಬೇಜಾರಾಗದ ಅವಾಗ. ಮನಿಕೊಂಡಿರೋ ಮಗಳಿಗೆ ಮನಿಕೊಂಡು ಮತ್ತು ಅನ್ಸೋಕ್ಕಿಲ್ಲೇನಮ್ಮ ಎಂಥರ್ಗೆ ಆಗಲಿ ಬೇಜಾರಾದಂಗೆ ಆಗುತ್ತೆ. ನೋಡು ನಾವೇ ಯಾಕೆ ಹಿಂಗಿದ್ದೀವಿ, ನೋಡು ನಾವೇ ಯಾಕಪ್ಪ ಹಿಂಗಾದ್ರಿ ಅಂತೇಳಿ ಸ್ವಲ್ಪ ಯೋಚನೆ ಬಂದೇ ಬರುತ್ತೆ ತಲೆಯಾಗೆ. ಏನು ಮಾಡೋಕ್ಕಾಗಲ್ಲ. ನಾನು ಫೋನ್ನ ಮಾತಾಡಿ ಆ ಜೀವಿತನಿಗೆ ತಲೆಯಾಗ ಕೂಡ ಬಿಟ್ಟಿದ್ದೀನಿ. ಅವಳಿಗಿನ ರಾತ್ರಿ ಎಲ್ಲ ನಿದ್ದೆನೇ ಬರೋಲ್ಲ ನೋಡ್ರಿ. ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. 5 ವಾರ ಹೋಗೋದ್ರೊಳಗಾಗಿ ಚೆನ್ನಾಗಿ ಆಗಿಬಿಟ್ಟೆ. ದೇವರು ನನ್ನ ಚೆನ್ನಾಗಿ ಮಾಡ್ತು. ನಿಜವಾಗ್ಲೂ ತುಂಬ ಪವರ್ಫುಲ್ ಅಂತ ಹೇಳ್ಬೋದು. ತುಂಬ ಸತ್ಯ ಇದೆ. ನಾನು ನಡ್ಕೊಂಡಿದ್ದಕ್ಕೆ ನೋಡ್ರಿ, ನಾನು ಹೆಂಗೆ ಇದ್ದವಳು, ಹಾಸಿಗೆ ಹಿಡ್ದವಳು. ನನ್ನ ಮೇಲಕ್ಕೆ ಹುಟ್ಟಾಗಿನ 35 ವರ್ಷ ಹಾಸಿಗೆ ಹಿಡ್ದವಳು, ನನ್ನ ಮೇಲಕ್ಕೆ ಎದ್ದಿರಲಿಲ್ಲ. ಇವಾಗ ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ನನ್ನ ಅದೃಷ್ಟ ದೇವ್ರ ದಯದಿಂದ ಇವತ್ತು ನಾನು ಚೆನ್ನಾಗಿ ಆಗಿದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.